ನವನಿದು ಅಂಬ್ಲಿ ಮಾಡಕ್ ಯೂಸ್ ಮಾಡೋದ್ರಿ ಇದು. ಸ್ಟೀಲ್ ದಾಗ ಮಾಡೋದಕ್ಕಿಂತಲೂ ಚಲೋ ರೀ ಇದು. ಚಲೋ ಅನ್ಸರ್ ಹೌದು, ಸ್ಟೀಲ್ ದಾಗ ಮಾಡಿದ್ರ ಆಕ್ಸಿಡೇಷನ್ ಆಗೋದಿಲ್ರಿ. ಇದು ಮಣ್ಣಿಂದ ಅಂದ್ಕೂಲ ಇದ್ರಾಗ ಪೋರ್ಸ್ ಇರ್ತಾವಲ್ಲ, ಆಕ್ಸಿಡೇಷನ್ ಆಗಿ ಅಂಬ್ಲಿ ಚಲೋ ಆಕತ್ರಿ. ಹೊಡಿತಾವಂತಾರಲ್ಲ ಗ್ಯಾಸಿನ ಮೇಲೆ ಮಾಡಿ. ಹೊಡೆಯಲ್ರಿ, ಹೊಡೆದಿಲ್ಲ, ಸ್ಲೋ ಇಡ್ಬೇಕು ಗ್ಯಾಸ್. ಸ್ಲೋ ಇಡ್ಬೇಕು ಏನ್ ಮಾಡಕತ್ತಾರಲ್ರಿ, ಹಂಗಾಗಿ ನಮ್ದು ಯಾರು ಕೇರ್ ಮಾಡವಲ್ರ ಫುಟ್ಪಾತ್ ಮೇಲೆ. ಅಕ್ಕಿಗಳು ಮತ್ತ ಇವೆಲ್ಲ ವಸ್ತುಗಳು ಎಷ್ಟು ಯುನಿಕ್ ಆದ್ರೂ ಈಗ ಅಷ್ಟು ಡಿಮ್ಯಾಂಡ್ ಇಲ್ಲ ಇದಕ್ಕ. ಇಷ್ಟ ಧೂಳೊಳಗ ಹೆಂಗ್ ಕುಂದಿರ್ತೀರಿ ನೀವು? ಮತ್ ಏನ್ ಮಾಡೋಣ್ರಿ, ಇದ್ರಾಗ ಧೂಳದಾಗ ಕುಂದಿರ್ತೇವೆ. ಮತ್ತೆ ಬ್ಯಾಂಕಿನ ಸಾಲ, ಒಂದ್ ಬ್ಯಾಂಕಿನ ಸಾಲ 6,000 ರೂಪಾಯಿ ಐತ್ರಿ. ಅದ್ 6,000 ರೂಪಾಯಿ ನಂಗೆ ತೀರ್ಸಕ್ ಆಗವಲ್ರಿ. ನಾವಿವತ್ತು ಬಂದೇವಿ ಹುಬ್ಳಿಗೆ. ಮಣ್ಣಿನ ಮಡಿಕೆ ಮಾಡುವಂತ ಕುಂಬಾರನ ಒಂದ್ ಕತೆ ಆದ್ರೆ, ಮತ್ತೆ ಈ ಮಾರುವಂತ ಅವ್ರದ ಒಂದ್ ಕತೆ. ಸೊ ಅವ್ರದ್ ಬದುಕಿನ ಕಥೆಯನ್ನ ಕೇಳೋಣ, ಆಮೇಲೆ ನಮ್ ಜನದ ಮಾತ್ ಕೇಳೋಣ. ಅಮ್ಮ, ನಿಮ್ ಹೆಸರೇನ್ರಿ? ಅಬೇದ ಬಿ ಹುಸೇನ್ ಸಾಬ್ ನದಾಬ್. ಇದ್ ಎಷ್ಟ್ ವರ್ಷದಿಂದ ಮಾಡತ್ತೀರಿ ನೀವು? ನಾನು 40 ವರ್ಷ ಆತಮ್ಮ. ಹೌದ್ರಿ, ಇದೇನ್ ಮಾಡತ್ತೀರಿ? ಇದು ಕುಳ್ಳಿ ಮೇಲೆ ಮುಚ್ಚಾಕಮ್ಮ, ಶಂಕರಮಣಕ್. ಹೌದಾ, ಸಂಕ್ರಮಣಕ್ ತಗೊಂಡ್ ಹೋಗ್ತಾರ? ಶಂಕರಮಣಕ್ ಹೋಯ್ತಾರ. ಈಗ ಮಾರಾಟ ಐತೇನ್ರಿ ಇದೆಲ್ಲ ನಿಮ್ಗೆ? ಈಗ ನಾಳಿಂದ ಚಲೋ ರೀ ಇದು. 14ರ ಮಟನು. ಹೌದಾ? ಹ್ಞೂನ್ರಿ, 14ಕ್ಕ ಸಂಕಷ್ಟ ಐತ್ರಿ. ಅವತ್ತು ಸಂಕ್ರಮಣದ ಕರಿ ಹರಿತೈತೆ, ಅವತ್ಲಿಂದ ಇದು ಚಲೋ ರೀ ಇದು. ಈಗ್ಲಿಂದ ಒಬ್ಬೊಬ್ರ ಹೋಯ್ತಾರ ಶಂಕರಮಣಕ್ ಅಂತ ಹೇಳಿ. 5 ಚಟ್ಗಿ ಹೋಯ್ತಾರ್ರಿ, 5 ಮುಚ್ಚಳ ಹೋಯ್ತಾರ ಅವ್ನ. ಇವ್ 5 ಮುಚ್ಚಳ ಹೋದು ಎಳ್ಳು, ಕಬ್ಬು, ಕಡ್ಲಿ ಒಂದ್ 5 ದಿನಸ ಹಾಕಿ ಶಂಕರಮಣದ ದಿನ ಅದನ್ನ ಪೂಜೆ ಮಾಡ್ತಾರ. ಆಮೇಲೆ ಪೂಜೆ ಮಾಡಿದ ತಕ್ಷಣ ಅದನ್ನ ನಿಯತಿ ಅಂತ ತೆಗೆದಿಡ್ತಾರ. ತೆಗೆದಿಟ್ಟು ಮರನೇ ದಿನ ದಾಸಿ ಮಾಡ್ತಾರ. ದಾಸಿ ಮಾಡಿ ಮಕ್ಕಳ ಮೇಲಿಂತ್ರ ಮಾರಿ ಮೇಲಿಂತ ಇಳಿದಾಗದ ಮೆಳಗಿ ಮೇಲೆ ಹೋಗಿತಾರ. ಅವ್ರ ಕರ್ಮಂತ್ರ ಕಳೆದು ಹೋಗತ್ತ, ಹಂಗಾಗಿ ಮಾಡ್ತಾರ. ಈಗ ಸೇಲ್ ಆಗುದೇನ್ರಿ ಪಣತಿ, ಈ ಚಟಿಗಿ ಅವ್ರು ಕೇಳಿದ್ದಿಲ್ಲನ್ರಿ? ಇಲ್ರಿ, ಖಾಲಿ ಆದ್ರು. ದೀಪಾವಳಿಗೆ ತಂದಿದ್ವಿ ಸ್ವಲ್ಪ ಖಾಲಿ ಆದ್ರು. ಈ ಬ್ಯಾಸಿಗೆ ಏನೈತಲ್ರಿ, ಜನವರಿ ಪೇಪರ್ ಒಳ್ಳಿ ಮುಗಿದ ಮ್ಯಾಲ ಇವ್ ಟಾಕಿ ಹೋಗ್ತಾವ್ರಿ. ಹೋಗುದಿಲ್ಲ, ಈಗ ಕಡಿಮೆ ಒಬ್ಬೊಬ್ರು ಹೋಯ್ತಾರ. ಮಾರೋಡಿ ಮಂದಿ ಇಲ್ಲಾರ ಒಬ್ಬೊಬ್ರು ಹೋಯ್ತಾರ. ನೀವ್ ಮಾಡಂಗಿಲ್ಲ? ನಾವ್ ಮಾಡಂಗಲ್ರಿ, ಕೋಲಾಪುರ್ಲಿಂದ ತರಿಸ್ತೀವಿ. ಕೊಲ್ಲಾಪುರಿಂದ ತರಿಸ್ತೀರಿ? ಕೋಲಾಪುರ್ಲಿಂದ ತರಿಸ್ತೀವಿ. ಕೊಲ್ಲಾಪುರಿಂದ ನಾವ್ ತರ್ಸೋದಲ್ರಿ. ಇಲ್ಲಿ ಒಬ್ರು ಕುಂಬಾರ ಅದಾರ, ಅವ್ರು ತಗೊಂಬರ್ತಾರ. ಅವ್ರು ತಮ್ದು ಒಂದ್ 10 ರೂಪಾಯಿ ಇಟ್ಕೊಂಡ ನಮ್ಗ್ ಕೊಡ್ತಾರ. ಮತ್ತೀಗ ತರೋ ಮಟ ಮುರಂಗಿಲ್ರಿ ಇವ? ಅದ್ರಾಗ ಒಂದ್ 50 ತರ ಹೊಡಿತಾವ. ಅದನ್ನ ತಕ್ಕೊಂಡ್ ನಮ್ಗ 1 ರೂಪಾಯಿ ಇಟ್ಕೊಂಡ್ ನಮ್ಗ್ ಕೊಡ್ತಾರ. ಮತ್ತೀಗ ನೀವು ಇಷ್ಟ ಅಂತ ಹೇಳಿ ಕಳಿಸ್ಕೊಟ್ಟಿರ್ತಾರ, ಅದ್ರೊಳಗೆ ಇವು ಮುರಿದ್ ಬಂದ್ರೆ ಲಾಸ್ ಆಗಂಗಿಲ್ರಿ ನಿಮ್ಗೆ? ಇಲ್ರಿ, ನಾವು ಸ್ವಲ್ಪ ತರ್ತೇವೆ. ಒಂದ್ ಆಟೋದಾಗ ತರ್ತೇವೆ. ಆಟೋದಾಗ ತಗೊಂಡ್ಬರ್ತಾರೆ. ಸಾವಕಾಶ ತಗೊಂಡ್ಬರ್ತಾರ. ಬಾಳ ಆದ್ರ ಹೊಡಿತಾವ, ಸ್ವಲ್ಪ ತಗೊಂಡ್ಬರ್ತಾರ. ಈಗ ಇದು ಮಣ್ಣಿಂದ ಬೇಡಿಕೆ ಐತಂತೀರಿ? ಈಗ ಡಿಮ್ಯಾಂಡ್ ಐತಿ? ಈಗ ಡಿಮ್ಯಾಂಡ್ ಇಲ್ರಿ ಇನ್ನ. ಈಗ ಇನ್ನೊಂದ್ ತಿಂಗಳು ಹೋಗ್ಬೇಕು. 1 ತಿಂಗಳು ಹೋದ್ಮೇಲೆ ಡಿಮ್ಯಾಂಡ್. ಹೌದಾ? ಹ್ಞೂನ್ರಿ, ಈಗ ಡಿಮ್ಯಾಂಡ್ ಇಲ್ರಿ, ಬಾಳ ಕಡಿಮೆ. ಈಗೆಲ್ಲ ಪ್ಲಾಸ್ಟಿಕ್, ಸ್ಟೀಲ್ ಎಲ್ಲ ಬಂದ್ಬಿಟ್ಟವಲ್ಲ, ಎಲ್ಲ ಅಲ್ಲೇನ್ ಮಾಡಕತ್ತಾರಲ್ರಿ, ಹಂಗಾಗಿ ನಮ್ದು ಯಾರು ಕೇರ್ ಮಾಡವಲ್ರ ಫುಟ್ಪಾತ್ ಮೇಲೆ. ಇಲ್ಲಿ ಮಾರಾಟ ಎಷ್ಟು ವರ್ಷ ಆಯ್ತು? ಇಲ್ಲಿ ಕುಂತ 40 ವರ್ಷ ಆಯ್ತು. ಇಲ್ಲಿ ಕುಂತ 40 ವರ್ಷ ಆಯ್ತು. 40 ವರ್ಷ ಆಯ್ತು. ಮೊದಲ 10 ರೂಪಾಯಿದಂಗ ಪಗಾರದಂಗ ಹೋಗ್ತಿದ್ರಿ ನಮ್ಮ ಅಕ್ಕರ ಕಡೆ. ಅಕ್ಕಿ ಗಂಡ ಬಾ ಕೂಲಿ ಕೆಲ್ಸಕ್ಕೆ ಹೋಗಿದ್ದೆ. 10 ರೂಪಾಯಿ ಪಗಾರಕ್ಕ ಎಷ್ಟ್ ಕೊಡ್ತಾರ ಅಂದ, 10 ರೂಪಾಯಿ ಕೊಡ್ತಾರ. ಅದ 10 ರೂಪಾಯಿ ನಾ ಕೊಡ್ತೇನೆ, ನನ್ ಕಡೆ ಬಾ, ಬರ್ತೇನೆ, ನನ್ ಕಲಿ ಮಠ ಬರ್ತೇನೆ, ನಾ ಕಲತ್ನಿ ಅಂದ್ರ ನನ್ ಸಂತ ಮಾಡ್ತೇನೆ ಅಂತಂದೆ. ಆಯ್ತು, ಹಂಗ ಮಾಡ ಅಂತಂದ್ರ. ಕಲಿ ಮಠ ಬನ್ನಿ 10 ರೂಪಾಯಿದಾಗ. ಆಮ್ಯಾಲ ಮಾಮ ನನ್ಗ ಬ್ಯಾರೆ ಮಾಡಿಕೊಡ, ಬ್ಯಾರೆ ಮಾಡ್ಕೊತೇನೆ. ಆತ, ಒಂದ್ ಸ್ವಲ್ಪ ರೊಕ್ಕ ಜಮಾ ಮಾಡ್ಕೊ, ದಿವ್ಸ 1 ರೂಪಾಯಿ ತೆಗದಿಟ್ಟು ನೀ ಜಮಾ ಮಾಡ್ಕೊಂಡು ನೀನ್ ಮಾಡ್ಕೊ ಅಂತಂದ್ರ. 1 ರೂಪಾಯಿ ನಾನು ಪಿಕ್ನಿ ತುಂಬಾಕ್ ಕೊಡಕ್ ಹೋದೆ. ಮಾಮ ಇದನ್ನ ತುಂಬ್ರಿ ಅಂತಂದಿ. ಏಯ್ ಮಂಗ್ಯ, 1 ರೂಪಾಯಿ ತುಂಬ್ತೇನೆ, ಒಂದ್ ಗಲ್ಲೆ ಒಯ್, ಗಲ್ಲೆದಾಗ ಓದ್ ಹಾಕ ಅಂತಂದ್ರು. ಮತ್ ಗಲ್ಲೆದಾಗ ಓದೋದು. ಅವರು ಒಂದ್ 2 ರೂಪಾಯಿ 3 ರೂಪಾಯಿ ಕೊಡಕತ್ತಾರ ಮಾಮ. ಇದು ಎಕ್ಸ್ಟ್ರಾ ಅದನ್ನ ತೊಗೊಂಡ್ ಹೋಗಿ ಅದನ್ನ ಗಲ್ಲೆಕ್ ಹಾಕ್ತಿದ್ದೆ. ಅದನ್ನ ಜಮಾ ಮಾಡಿದೆ, 800 ಮಟ ಜಮಾ ಮಾಡಿದೆ. ಆಮೇಲೆ ನಮ್ಮ ಅಕ್ಕಾರ 1 ಲೋಡ್ ಮಾಲ್ ಕೊಡ್ಸಿದ್ರು. ಮತ್ತ ಉದ್ರಿ ಮಾಡಕ್ ಕಾರಣ ನಿಮ್ಮ ಅಕ್ಕಾರ? ನಮ್ಮ ಅಕ್ಕಾರ ಅವ್ರಲಿಂದ 1 ತುತ್ತು ಅನ್ನ ಉಂಡೇನಿ. ಒಂದ್ ದಿನಕ್ಕೆ ಎಷ್ಟು ಮಾಡ್ತೀರಿ ಇದನ್ನ ಇಲ್ಲಿ ನೀವು?
ಎಷ್ಟ್ ಸೇಲ್ ಆಕೈತಿ ಸೀಸನ್ ಇದ್ದಾಗ್ರಿ ಒಂದ್ 400-500 ರೂಪಾಯಿ ಉಳಿತೈತಿ ನಮ್ಗೆ ಇಲ್ಲ ಮಾರಿ ಮಾರಿ. ಈಗ ಏನೈತಲ್ರಿ ಗೈರ್ ಸೀಸನ್ ನಮ್ಗೇನ್ ಅಷ್ಟ ಕಂಡು ಬರ್ದಿಲ್ಲ. ನಾನ್ ನಿನ್ನೆ ನೋಡ್ರಿ ಬರೀ 500 ರೂಪಾಯಿ ಆಗೈತಿ. 500 ರೂಪಾಯಿ ಪಿಕ್ರಿ ತುಂಬೈತಿ, ಒಂದ್ 100 ರೂಪಾಯಿ ಉಳಿತಿ. ಅದ 100 ರೂಪಾಯಿದಾಗ ಎಲೆ ಅಡಿಕೆ ಎಣ್ಣೆ ಹೋದೆ ಅಷ್ಟ. ಅಷ್ಟೇ ಮತ್ತೆ 200 ಆಗ್ಬೋದು 300 ಆಗ್ಬೋದು ಅಷ್ಟೇ. ಈ ಅಷ್ಟೇ ಎಷ್ಟ್ ಗಂಟೆ ಬರ್ತೀರಿ ನೀವು ಇಲ್ಲಿ? ನಾ ಬರೋದು 10 ಗಂಟೆ 10:30 ಅವ್ರು ನಮ್ಮ ಅಕ್ಕರ್ ಜಲ್ದಿ ಬರ್ತಾರ. 8 ಗಂಟೆ ಬರ್ತಾರ ಅವ್ರು. ಹೌದ್ರಿ 7 ಗಂಟೆ 8 ಗಂಟೆಗೆ ಬಂದ ಅಂಗಡಿ ಹಚ್ಕೊಂಡಿರ್ತಾರ ಎಷ್ಟ್ ಗಂಟೆ ಅವ್ರ 7 ಗಂಟೆಗೆ ಹೋಗ್ತಾರ. 7 ಗಂಟೆ 8 ಗಂಟೆ 12 ತಾಸು 12 ತಾಸು. ನಾನು 10 ಗಂಟೆ 11 ಗಂಟೆಗೆ ಬರ್ತೇನೆ. 9:30 ಮಟ್ಟ ಇರ್ತಾನೆ. ಹೌದಾ? ಮತ್ತ ಈಗೇನ್ರಿ ಈಗ ಗೈರ್ ಸೀಸನ್ ನಮ್ಗ ಬರೀ ಸತ್ತಾರ್ಗೆ ಗಡಿಗೆ ಯಾವ್ದಾರ ಅರ್ಜೆಂಟ್ ಪೂಜೆಕ್ ಅದಕ್ಕೆ ಬೇಕಂದ್ರೆ ಅಷ್ಟ ಒಯ್ದು, ಇಲ್ಲಾಂದ್ರೆ ಇಲ್ಲ. ಇವೆಲ್ಲ ನೋಡ್ರಿ ಎಷ್ಟ್ ಚಂದ ಅದಾವ. ಆದ್ರೆ ಇದಕ್ಕೆ ಜಾಸ್ತಿ ಈಗ ಬೇಡಿಕೆನೇ ಇಲ್ಲ ಅಂತ. ಮಡಿಕೆಗಳು ಮತ್ ಇವೆಲ್ಲ ವಸ್ತುಗಳು ಎಷ್ಟೇ ಯುನಿಕ್ ಆದ್ರೂ ಈಗ ಅಷ್ಟು ಡಿಮ್ಯಾಂಡ್ ಇಲ್ಲ ಇದಕ್ಕ. ನೋಡಿರಿ ಹಿತ್ತಾಳಿ ತಾಮ್ರ ಅದೆಲ್ಲ ನಾಟೋದಲ್ರಿ, ಇದು ಮಣ್ಣಿಂದ ಹೇಗೆ ಬರುದು. ಈ ಮಣ್ಣಿಂದ್ರಾಗ ನಾವು ಕರ್ಮಂತ್ರ ಕಳ್ಕೋದು, ಇದ್ರಲಿಂದ ಕರ್ಮಂತ್ರ ಹೊಕ್ಕತೆ. ಇದ್ರಾಗ ಅಡಿಗೆ ಮಾಡಿದ್ರು ಚಲೋ ಅಡಿಗೆ ಮಾಡಿದ್ ಬಾಳ ರುಚಿ ಆಕತ್ರಿ. ಆದ್ರೆ ಯಾರು ಈಗ ಮಾಡೋದಿಲ್ಲ. ಈಗ ಮಾಡಕತ್ತ ಚಲ್ತಿ ಆಗೇತ್ರಿ. ಈಗ ಮತ್ತ ಹೊಳ್ಳಿ ಉಲ್ಟಾ ಬರಾಕತ್ತೈತ್ರಿ. ಈಗ ಮಾಡಕತ್ತಾರ ಗ್ಯಾಸಿನ ಮೇಲೆ ಅಡಿಗೆ ಅಡಿಗೆ ಮಾಡಾಕ. ಹೊಡಿತಾವಂತಾರಲ್ಲ ಗ್ಯಾಸಿನ ಮೇಲೆ ಮಾಡಿ. ಹೊಡೆಯಲ್ರಿ, ಹೊಡೆದಿಲ್ಲ. ಸ್ಲೋ ಇಡ್ಬೇಕು ಗ್ಯಾಸ್. ಸ್ಲೋ ಇಡ್ಬೇಕು. ಸ್ಲೋ ಇಟ್ಟು ಮಾಡ್ಬೇಕು. 23 ಲಕ್ಷ ಸಾಲ ಐತಿವ. ಗಂಡ್ ಮಕ್ಳ ಬೇರೆ ಆಗ್ಯಾರ. ನೀವ್ ಎಷ್ಟ್ ಜನ ಇರೋದು? ನಾವು ನಮ್ ತಂಗಿ ನಾನು ಇಬ್ರು ಅದೇ. ಹೌದಾ? ನಿಮ್ ಮಕ್ಳು ಇಬ್ರು ಗಂಡ್ ಮಕ್ಳು ಇಬ್ರು ಬೇರೆ ಅದ. ಬೇರೆ ಅಂದ್ರೆ ಅವ್ರ ಮದ್ವೆ ಆಗಿ ಮಕ್ಕಳಾಗಿ ಬೇರೆ ಅದ. ನೀ ತಿನ್ನೋದ ದುಡಿಯೋದು ತಿನ್ನೋದು ಸಾಲ ಕಟ್ಟೋದು ಇದ ನಮ್ಗೆ. ಡಬ್ಬಿ ಕಟ್ಕೊಂಡ್ ಬರ್ತೀರಿ? ಡಬ್ಬಿ ಕಟ್ಕೊಂಡ್ ಬೆಳಗ್ಗೆನ ಮಾಡ್ಕೊಂಡ ಕಟ್ಕೊಂಡ್ ಬರ್ತೀರಿ, ಊಟ ಮಾಡ್ತೀರಿ? ಮಧ್ಯಾಹ್ನದಾಗ ಇಲ್ಲೇ ಊಟ ಮಾಡ್ತೇವೆ. ಹೋಟೆಲ್ಗೆ ಹೋದ್ರ ರೊಕ್ಕ ಬೇಕು. ಒಮ್ಮೆ ವ್ಯಾಪಾರ ಆಕತಿ, ಒಮ್ಮೆ ಆಗೋದು. ರೊಕ್ಕ ಬೇಕಲ್ರಿ ತಿಂದಾಗ. ಇಷ್ಟ್ ಧೂಳೊಳಗ ಹೆಂಗ್ ಕುಂದಿರ್ತೀರಿ ನೀವು? ಮತ್ ಏನ್ ಮಾಡೋಣ್ರಿ, ಇದ್ರಾಗ ಧೂಳ್ದಾಗ ಕುಂದಿರ್ತೇವ್ರಿ. ಇದ್ರ ಬಿಟ್ಟು ನಮ್ ಜಾಗ ಇಲ್ಲ. ನಮ್ ಜಾಗ ಕೊಟ್ರು ನೀವ್ ಎತ್ತಾಗ ದೂರ ಕೊಡ್ತಾರ. ನಮ್ಗೆ ಈ ಜಾಗ ಸೆಟ್ ಆದಂಗ ಬೇರೆ ಜಾಗ ಸೆಟ್ ಆಗ ಜನಕ್ ಗೊತ್ತಾಗಂಗಿಲ್ಲ. ಈಗ ಪಬ್ಲಿಕ್ ಇಲ್ಲಿ ಐತ ಅಂತ ಹೇಳಿ ಗೊತ್ತಾಕತ್ರಿ. 40 ವರ್ಷ ಆತ್ರಿ. ನಮ್ಮ ಅಕ್ಕಾರ್ ಕುಂತ 60 ವರ್ಷ ಆತ್ರಿ. ಬಾಳ ವಜ್ಜಿ ನಡೆದತ್ರಿ ಗೈರ್ ಸೀಸನ್. ಈಗ ತುಂಬು ಮಾಡು ಎಲ್ಲಾ ಮೈ ಮೇಲೆ. ಮಳಿ ಬಂತಂದ್ರ ಹೆಂಗ್ ಮಾಡ್ತೀರಿ? ಮಳಿ ಬಂತಂದ್ರ ಒಂದೊಂದ್ ಛತ್ರಿ ಇಟ್ಕೊಂಡ್ ಕುಂದಿರ್ತೇವ್ರಿ. ಇಲ್ಲ ಬಾಳ ಜೋರ್ ಹಿಂಗ್ ಬಂತಂದ್ರ ಮಳಿ ಬಾರಿ ಜೋರ್ ಬಂತಂದ್ರ ಅಲ್ಲಿ ಆಫೀಸ್ನಾಗ ಹೋಗಿ ಕುಂದಿರ್ತೇವ್ರಿ. ಅಲ್ಲಿ ಇಲ್ಲಿ ನಮ್ಗೆ ಏನ್ ಆಸರ ಇಲ್ರಿ. ಇಲ್ಲಿ ಛತ್ರಿ ನಾವ್ ಬಲ, ಛತ್ರಿ ಬಲ ನಮ್ ಫುಟ್ಪಾತ್ ಬಲ ಇದ ನೋಡ್ರಿ ನಮ್ಗೆ. ಮತ್ತ ಅದ್ರ ಬಿಟ್ಟು ಯಾವ್ದು ಇಲ್ಲ. 10 ವರ್ಷ 11 ವರ್ಷ ಇದ್ದಾಗ ಹೊಟ್ಟೆ ಹಸು ಬಿಡ್ತಿದ್ದು. ಹೊಟ್ಟೆ ಹಸ್ದಾಗ ನಮ್ಮವ್ರ ಕೆಲ್ಸಕ್ ಹೋಗಿದ್ರ. ನಾನು ಕುಂಬಾರ ಮನಿಗ್ ಹೋಗಿದ್ದೆ. ಅಜ್ಜಿ ನನ್ ಹೊಟ್ಟೆ ಹಸ್ತೈತಿ, ಒಂದ್ ರೊಟ್ಟಿ ಕೊಡು ಅಂತಿದ್ದೆ. ಅವ್ರೇನಂತೀರ, ಹೈ ಹಂಗ ಕೊಡ್ಬೇಕೆ ನಿನ್ಗ, ಇಂತಾದ ಹುಡಿ ತೊಂಬ ಒಂದ್ ಬುಟ್ಟಿ ಅಂದ್ರ ಕೊಡ್ತೇನೆ ಅಂತಿದ್ಲ. ಅನ್ನತ್ತೆ ತರ್ತೇನೆ ಅಂತಂದ ಇಷ್ಟು ಲಕ್ಷ್ಮಿ ಗುಡಿ ಅಷ್ಟು ದೂರ ಹೋಗಿ ಒಂದ್ ಬುಟ್ಟಿ ಹುಡಿ ತರ್ತಿದ್ವಿ. ಇಂತದ ಮಣ್ಣು ತೊಗೊಂಬಂದ್ ಕೊಟ್ಟ ಮ್ಯಾಲ 2 ಬುಟ್ಟಿ ತರ್ತಿದ್ದೆ. 2 ಬುಟ್ಟಿ ತಂದ ಮ್ಯಾಲ 2 ತಂಗಡ್ ರೊಟ್ಟಿ ಹುಳುಪಲ್ಲೆ ನನ್ಗ ಗಂಗಾ ಒಂದ್ ಇದ್ರಾಗ ಹಾಕಿ ಕೊಡೋರ್ ನನ್ಗ. ಆ ಒಳಗ ಹೊಸ್ಕೊಂಡ್ ಗಬಾ ಗಬಾ ತಿನ್ಬೇಕ್ ನಾವ್ ಅಕ್ಕ ತಂಗ್ಯಾರ. ಈಗ ನಮ್ಮ ಅಕ್ಕಂದು ಕುಂಬಾರ್ದ ಮತ್ತ ನಿಮ್ದ ಅಲ್ಲಿಂದ ಸಂಬಂಧ ರೀ. ಸಣ್ಣಂದ್ರಕ್ಲೆ ಸಂಬಂಧ. ನಮ್ಮ ಅಕ್ಕರಂಕಿ ಅವ್ರ ಮನ್ಯಾಗ ಬಾಳ ಜಾಸ್ತಿ ದೊಡ್ಡವ್ರ. ನಮ್ಮ ಅಕ್ಕರ್ ನಮ್ಮ ಅಕ್ಕರ್ಲಿಂದ ನಾವ್ ಹೋಗಿದ್ವಿ ಅಲ್ಲಿ. ಭಯಂಕರ ಬಡತನ ಆಗ. ನಿಮ್ಗ ಎಷ್ಟ್ ವಯಸ್ಸ ಇರ್ಬೋದ್ರಿ ಈಗ? ನನ್ಗ 60 ಮುಗ್ದಾವ್ ನೋಡ್ರಿ. ಹೌದಲ್ಲ? 60 ಮುಗ್ದಾವ್. ನೋಡ್ರಿ ನಾವ್ 60 ವರ್ಷದೊಳಗ ರಿಟೈರ್ಮೆಂಟ್ ಅಂತ ಹೇಳಿ ಆರಾಮ ರಿಟೈರ್ಮೆಂಟ್ ಆಗಿ ಮನೆಯೊಳಗ ಇರ್ಬೇಕಂತ ಹೇಳ್ತೀವಿ. 60 ವಯಸ್ಸಾದ್ರೂ ಇಲ್ಲಿ ಬಂದ್ ಕುಂತ ಕೆಲ್ಸ ಮಾಡತಾರ ಅವ್ರ. ಇದ್ದಾಗ ತಿಂತೇನ್ ಜಾಸ್ತಿ, ಇಲ್ಲ ಕಡಿಮೆ ಮಾಡ್ಕೊಂಡ್ ಜೀವನ ಗಳಿಸ್ಕೊಂತ ಹೊಂಟೇನಿ. ಬಟ್ ಬ್ಯಾಂಕಿನ ಸಾಲ 6,000 ರೂಪಾಯಿ ಐತ್ರಿ. ಅದ್ 6,000 ರೂಪಾಯಿ ನಂಗೆ ತೀರ್ಸಾಕ್ ಆಗವಲ್ದು. ಅದ್ ತೀರ್ಸತೇನ್ರಿ, ಬಿಡುದಿಲ್ಲ, ತೀರ್ಸ್ತೇನೆ. 2,000 ರೂಪಾಯಿ ಬರ್ತೈತ್ರಿ ನಿಮ್ಗ? 2,000 ರೂಪಾಯಿ ಬರಾಕತೈತ್ರಿ. ಪಿಂಚನ್ 2 ತಿಂಗಳ ಆತ್ರಿ ಬಂದಿಲ್ಲ. ಪಿಂಚನ್ ಬರ್ತೈತ್ರಿ.
ಈಗ ಬಂದಿಲ್ರಿ ಏನ್ ಜಾಸ್ತಿ ಏನ್ ಆಗುದಿಲ್ಲ ಒಟ್ ನೀವ್ ದುಡಿಯೋ ಮಟ್ಟ ನಿಮ್ಗ ನಮ್ ದುಡಿ ಮಟ್ಟ ನಮ್ಗೆ ಇದಿಲ್ಲ ನೋಡ್ರಿ ಮನ್ಯಾಗ ಕುಂತ್ನಂದ್ರ ನಮ್ ಲಾಸ್ ಹೌದು ಮನ್ಯಾಗ ಕುಂತ್ನಂದ್ರ ನಮ್ದು ಏನೂ ಇಲ್ಲ ಅವತ್ತ ಮನ್ಯಾಗ ಕುಂತ ಈಗ ನಿಮ್ಗ್ ಜಾಸ್ತಿ ಇದ್ರೊಳಗ್ ಸೇಲ್ ಆಗೋದ್ ಯಾವ್ದು ಈಗ ಶಂಕರ್ ಮಣ್ಣ ತನಕ ಇದು ಹೋಗತ್ತೆ ಬೇಸಿಗೆ ಕಾಲನಾಗ್ರಿ ಬ್ಯಾಸಿಗೆ ಕಾಲನ್ಯಾಗ ಇಂತಾವ ನೀರ್ ಕುಡಿಯೋವು ನೀರ್ ಟಾಕಿ ಅವ ಮಡಿಕೆ ಟಾಕಿ ಎಷ್ಟ್ಕೊಂದ್ ಬೀಳ್ತಾವ ನಿಮ್ ಕಡೆ ನೀವ್ ಎಷ್ಟ್ಕೊಂದ್ ಮಾರ್ತೀರಿ ಅಂದಾಜ ಇದ್ ನಮ್ಗ 300 ರೂಪಾಯಿ ಬೀಳ್ತತ್ರಿ ಹ್ಞೂ ರೀ ನಮ್ ಬಾಡಿಗೆ ತೆಗದ್ರ 350 340 ರೂಪಾಯಿ ಬೀಳ್ತತಿ ನಾವು 400 400 500 ಮಾಡ್ತೀವಿ 500 ಕಡಿಮೆ ರೀ 400 ಕೊಡ್ತೀವಿ ಸೀಸನ್ ಹೆಂಗ್ ಬರ್ತೈತಿ ಹಂಗ್ರಿ ಮಾಲ್ ಹೆಂಗ್ ಸೇಲ್ ಆಕತಿ ಹೆಂಗ್ರಿ ಅದು ಹಂಗ ಲ್ಯಾಟ್ರಿ ಇದ್ದಾಗ ಆದ್ರೂ ನೀವ್ ಇಲ್ಲಿ ಕುಂತ ಇಷ್ಟ ಧೂಳೊಳಗೆ ಕೆಲಸ ಮಾಡ್ತಿರಲ್ಲ ಮತ್ತ ಹೊಟ್ಟಿಗೆ ಬೇಕಲ್ರಿ ತಿನ್ನಾಕ ಸಾಲ ಸಮದಾಗ ಹೆಂಗ್ ಅರಿಬೇಕು ನಾವ್ ಧೂಳ ಐತಿ ಅಂತ ಕುಂದ್ ಮನ್ಯಾಗ ಕುಂತ್ರ ನಮ್ಗ್ ನಡಿಬೇಕಲ್ಲ ಹೆಂಗಾರ ಮಾಡಿ ಜೀವನ ಗೆಳೆಯಬೇಕು ನಾನು ಒಟ್ ಖಾಲಿ ಕುಂದ್ರಂಗಿಲ್ಲ ಖಾಲಿ ಹಿಂಗ ಮಾಡಿ ಇಡ್ತೀರಿ ಇಲ್ಲ ಖಾಲಿ ಇವ್ರ ಮಂಜ ಇದಕ್ ಹಚ್ಚಿದ್ವಿ ಅಂದ್ರ ಇದು ಕೆಂಪಾಕತ್ತ ಅದನ್ನ ತೊಗೊಂಡ್ ಹಚ್ತೇವ್ರಿ ಅದೇನ್ ಸುಡ್ತೀರೇನ ಅವನ್ನ ಪ್ಲೇಟ್ಸ್ ಸುಡುದಲ್ರಿ ಈಗ ಮಾಡಿಟ್ರಿ ಈಗ ಅರ್ಜೆಂಟ್ ಐತ್ರಿ ಅವ್ರಿಗೆ ಹಂಗ ಮಾಡಿ ಕೊಡ್ತೇನ್ರಿ ಸುಟ್ಟಿದ್ದು ಅದಾವ್ರಿ ಮನ್ಯಾಗ ಒಲ್ಯಾಗ ಒಂದಿಷ್ಟು ಸುಟ್ಕೊಂಡ್ ಬಂದೇನಿ ಅವನು ಅಷ್ಟು ಕೊಡ್ತೇನ್ರಿ ಇವು ಅಷ್ಟು ಕೊಡ್ತೇನೆ ಕುಂಬಾರ್ ಕೊಟ್ಟಿಲ್ರಿ ಅವ್ರು ಜಾಸ್ತಿ ಅದಕ್ ನಾ ಮಾಡ ಈಗ ಬರೇ ನಮ್ ಗೈರ್ ಸೀಸನ್ ಅಂದ್ರೆ ಏನಿಗ ಸತ್ತಾರ ಗಡಿಗಿ ಮಳೆಗಾಲದಾಗ ಗಿಡ ಗುಲಾಬಿ ಇದ್ರಕ್ಕಿಂತ ಕಮ್ಮಿ ಇರ್ತೈತೋ ಏನ ಕಡಿಮೆ ಇರ್ತೈತ್ರಿ ಅಲ್ಲ ಅವಾಗಂತ ಏನ್ ಇರೋದೇ ಇಲ್ಲ ಅವಾಗ ಕಡಿಮೆ ಬಾಳ ಕಡಿಮೆ ಮಳಿ ಬರ್ತಿರ್ತೈತ ಅವಾಗ ಮಳಿ ಬರ್ತೈತ್ರಿ ಆ ಟೈಮ್ದಾಗ ಗಿಡ ಪಾಟ್ ಇದ್ದು ಹೊಕ್ಕವ್ರಿ ಇಲ್ದಾರು ಏನಿಲ್ಲ ಸುಮ್ಮ ಕುದುರುದು ಹೋಗುದು ಅವಾಗ ಹೌದ್ ನಿಮ್ ಕಡೆ ಪಾಟ್ ಇಲ್ಲಲ್ಲ ಪಾಟ್ ತರ್ಸಿಲ್ರಿ ರೊಕ್ಕ ಇಲ್ಲದಕ್ಕ ತರ್ಸಿಲ್ರಿ ಅದನ್ನ ನಾ ಗುಲಾಬಿ ಗಿಡ ದಾಸವಾಳ ಗಿಡ ತುಳಸಿ ಗಿಡ ಇವನ್ ತಂದ್ರಿ ಅದನ್ನು ಮಾರ್ತೀರಿ ಹ್ಞೂನ್ರಿ ಅದನ್ನು ಮಾರ್ತಾರ ಸರ್ ಏನ್ ತಗೊಳಕ್ ಬಂದಿರಿ ನೀವ ಇದು ಮಣ್ಣಿನ ಗಡಿಗೆ ತೊಗೊಳಕ್ ಬಂದೆ ನೋಡ್ರಿ ಏನ್ ಮಾಡ್ತೀರಿ ಸರ್ ಇದು ಇದ್ರೊಳಗ ರಾಗಿ ಬರಗು ಆಮೇಲೆ ನವಣಿದು ಅಂಬ್ಲಿ ಮಾಡಕ್ ಯೂಸ್ ಮಾಡುದ್ರಿ ಇದು ಸ್ಟೀಲ್ ದಾಗ ಮಾಡೋದಕ್ಕಿಂತಲೂ ಚಲೋ ರೀ ಇದು ಚಲೋ ಅನ್ಸರ್ ಹೌದು ಸ್ಟೀಲ್ ದಾಗ ಮಾಡಿದ್ರ ಆಕ್ಸಿಡೇಷನ್ ಆಗುದಿಲ್ರಿ ಇದು ಮಣ್ಣಿಂದ ಅಂದ್ಕೂಲ ಇದ್ರಾಗ ಪೋರ್ಸ್ ಇರ್ತಾವಲ್ಲ ಆಕ್ಸಿಡೇಷನ್ ಆಗಿ ಅಂಬ್ಲಿ ಚಲೋ ಆಕತ್ರಿ ಎಲ್ಲಾರು ಇದನ್ನ ಯೂಸ್ ಮಾಡ್ಬೇಕು ಅಂಬ್ಲಿ ಮಾಡೋರೆಲ್ಲರೂ ಇದನ್ನ ಯೂಸ್ ಮಾಡ್ಬೇಕು ನಿಮಗ್ ಡಿಟೇಲ್ಸ್ ಬೇಕಂದ್ರ ಖಾದರ್ ಒಲಿ ಅಂತ ಇದಾರ್ರಿ ಅವ್ರದ್ದು ವಿಡಿಯೋ ನೋಡ್ರಿ ನೀವು ಖಾದರ್ ಒಲಿ ಅಂತ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅವ್ರಿಗೆ ಅವಾರ್ಡ್ ಕೊಟ್ಟಾರಿ ಪದ್ಮಶ್ರೀ ಅವಾರ್ಡ್ ಕೊಟ್ಟಾರ ಅವ್ರಿಗೆ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಅವ್ರದ್ದು ವಿಡಿಯೋ ಬೇಕಾದ್ರೆ ನೋಡ್ರಿ ನೀವು ಅವ್ರು ಹೇಳ್ತಾರ ನೋಡ್ರಿ ಮಣ್ಣಿನ ಗಡಿಗೆನ ಯೂಸ್ ಮಾಡೋದಂತ ಹೇಳ್ತಾರ ಅವ್ರು ಅಂಬ್ಲಿ ಮಾಡಕ್ ಸೊ ಎಲ್ಲರೂ ಅದನ್ನೇ ಯೂಸ್ ಮಾಡಿ ಥ್ಯಾಂಕ್ ಯು ನಿಮ್ಮ ವಯಸ್ಸು ಎಷ್ಟು ವಯಸ್ಸು ಸಣ್ಣ 80 ಇರ್ಬೋದು